ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕಳೆದ ಒಂದು 15 ದಿನ ಹಿಂದೆ ನಿಮಗೊಂದು ವಿಡಿಯೋ ಮಾಡಿದ್ದೆ ರೆಡ್ ರೂಬಿ ಬೀಟ್ರೂಟ್ ಬಗ್ಗೆ. ಅವಾಗಿನ ಬೀಜವನ್ನು ಊತಿದ್ವಿ ಮತ್ತು ಸ್ಪ್ರಿಂಕ್ಲರಲ್ಲಿ ನೀರನ್ನು ಹಾಕ್ತಕ್ಕಂಥ ಸಮಯದಲ್ಲಿ ನಿಮಗೆ ಒಂದು ವಿಡಿಯೋ ಮಾಡಿದ್ದೆ. ಈಗ ನೋಡ್ಬೋದು, ಇದು 25 ದಿನ ಬೆಳೆ ಸ್ನೇಹಿತರೆ. ಬಹಳ ಚೆನ್ನಾಗಿ ಮೊಳಕೆ ಬಂದಿದೆ. ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಯಾವುದೇ ರೋಗ ಕೂಡ ಇಲ್ಲ. ಮೊನ್ನೆ ತಾನೇ ಇದಕ್ಕೆ ಕೊರೋಜನನ್ನು ಸ್ಪ್ರೇ ಮಾಡಿದ್ವಿ. ಎಲ್ಲೆಲ್ಲಿ ಸ್ವಲ್ಪ ಒತ್ತೊತ್ತಾಗಿ ಮೊಳಕೆ ಇತ್ತು ಅದನ್ನು ಕಿತ್ಬಿಟ್ಟು ಮೊಳಕೆ ಬಾರದೇ ಇರೋ ಕಡೆ ನೀವು ಅಲ್ಲಿ ನೋಡ್ಬೋದು ಸ್ನೇಹಿತರೆ, ನಾವು ಅದನ್ನು ರೀಪ್ಲಾಂಟೇಷನನ್ನು ಮಾಡಿದ್ದೀವಿ. ಕೆಲವರು ಹೇಳ್ತಾಯಿದ್ರು ರೀಪ್ಲಾಂಟೇಷನ್ ಮಾಡಿದ್ರೆ ಗಡ್ಡೆ ಬರಲ್ಲ ಅಂತ. ಅದಕ್ಕೆ ಟೆಸ್ಟ್ ಮಾಡಿ ನೋಡೋಣ ಅಂತ ಲಾಸ್ಟ್ ಟೈಮು ನಾವು ಮಾಡಿದಾಗ ರೀಪ್ಲಾಂಟೇಷನ್ ಮಾಡಿದ್ವಿ. ಆದರೆ ಗಡ್ಡೆ ತುಂಬ ಚೆನ್ನಾಗಿ ಬಂದಿತ್ತು, ಏನೂ ಸಮಸ್ಯೆ ಇಲ್ಲ. ಹಂಗಾಗಿ ಒತ್ತೊತ್ತಾಗಿ ಎಲ್ಲಿತ್ತೋ ಮೊಳಕೆ ಬರ್ದಿರೋ ಅಲ್ಲಲ್ಲಿ ಇರೋ ಕಡೆ ನಾವು ಅದನ್ನ ರೀಪ್ಲಾಂಟೇಷನ್ ಮಾಡಿದ್ವಿ. ಮೊಳಕೆ ಚಿಕ್ಕದಾಗಿದ್ದೀನಲ್ವ, ಆ ಚಿಕ್ಕದಾಗಿರೋ ಮೊಳಕೆ ಎಲ್ಲ ಕೂಡ ರೀಪ್ಲಾಂಟೇಷನ್ ಮಾಡಿರ್ತಕ್ಕಂಥದ್ದೇ. ಬಹಳ ಅಚ್ಚುಕಟ್ಟಾಗಿ ಬರ್ತದೆ. ನಿನ್ನೆ ನಾವು ಒತ್ತೊತ್ತಾಗಿ 4, 5, 6 ಇರ್ತಕ್ಕಂಥ ಮೊಳಕೆಗಳನ್ನೆಲ್ಲ ತೆಗೆದುಬಿಟ್ಟು 1, 2 ಮಾತ್ರ ಇಟ್ಟಿದ್ದೀವಿ. ಬಹಳ 4 ಕಡೆ ಚೆನ್ನಾಗಿದೆ. ಸುಮಾರು 3.5 ಎಕರೆ ಇದೆ ಸ್ನೇಹಿತರೆ ಇದೊಂದು ಬ್ಯಾಚು. ಉಳಿದಂಗೆ ಮೇಲ್ಗಡೆ ಅಲ್ಲಿ ಗ್ರೀನಿಶ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನೋಡ್ಬೋದು ನೀವು, ಅಲ್ಲೊಂದು 2 ಎಕರೆ ಇದೆ. ಅದು ಇದಕ್ಕಿಂತ ಒಂದು 15 ದಿನ ಮುಂಚಿಂದದು. ಅದು ಇದಕ್ಕಿಂತ ಇನ್ನೂ ಚೆನ್ನಾಗಿದೆ ತೋಟ. ಅದನ್ನ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಒಂದು ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ. ಇದುವರೆಗೂ ಬೆಳೆ ತುಂಬ ಚೆನ್ನಾಗಿದೆ. ಏನಾದರೂ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಇದ್ದರೆ, ಇನ್ನೂ ಏನಾದರೂ ಬೆಳೆ ಚೆನ್ನಾಗಿ ತೆಗೆಯೋದಕ್ಕೆ ತಮ್ಮ ಹತ್ರ ಐಡಿಯಾಗಳಿದ್ರೆ ದಯವಿಟ್ಟು ಹಂಚ್ಕೊಬೇಕು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.